ಎಲ್ಲರಿಗೂ ನಮಸ್ಕಾರ. 7ನೇ ತರಗತಿಯಿಂದ ಮತ್ತೊಂದು ಪಾಠಕ್ಕೆ ಮತ್ತೆ ಸ್ವಾಗತ. ಈ ತರಗತಿಯಲ್ಲಿ ನಾವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಮಾತನಾಡುತ್ತೇವೆ. ಅವರು ಅಳಲು ಮತ್ತು ವಸಾಹತುಗಳನ್ನು ನಿರ್ಮಿಸಲು ಭಾರತಕ್ಕೆ ಬಂದರು. ಭಾಗ 1ರಲ್ಲಿ ನಾವು ಭಾರತದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದ ಈಸ್ಟ್ ಇಂಡಿಯಾ ಕಂಪನಿಯ ಬಗ್ಗೆ ಕಲಿತಿದ್ದೇವೆ. ಈಗ ನಾವು ಆಂಗ್ಲ ಆಡಳಿತ ಮತ್ತು ದಂಗೆಗಳ ಬಗ್ಗೆ ಅತೃಪ್ತಿಯ ಬಗ್ಗೆ ಕಲಿಯುವುದನ್ನು ಮುಂದುವರಿಸೋಣ. ಭಾಗ 2ರಲ್ಲಿ ನಾವು ಈ ಕೆಳಗಿನ ವಿಷಯಗಳನ್ನು ನೋಡೋಣ. ಆಂಗ್ಲ ಆಡಳಿತ ಬಗ್ಗೆ ಅತೃಪ್ತಿ. 1857ರ ದಂಗೆ ಹರಡುತ್ತದೆ. ಪ್ರತಿ ಹಳ್ಳಿಯಲ್ಲೂ ದಂಗೆಯನ್ನು ನಿಗ್ರಹಿಸಲಾಗುತ್ತದೆ. ದಂಗೆಯ ನಂತರ ಹೈದರಾಬಾದ್ ರಾಜ್ಯ ಮತ್ತು ಬ್ರಿಟಿಷರು. ಮುಖ್ಯ ವಿಷಯಕ್ಕೆ ಹೋಗುವ ಮೊದಲು ನೋಡೋಣ ಪ್ರಮುಖ ಪದಗಳು. ಆಡಳಿತ ಒಂದು ಸಂಸ್ಥೆಯನ್ನು ನಿಯಂತ್ರಿಸುವ ಮತ್ತು ಕಾರ್ಯನಿರ್ವಹಿಸುವ ವ್ಯವಸ್ಥೆ. ಮಿಲಿಟರಿ ಕಂಟೋನ್ಮೆಂಟ್ ಸೈನಿಕರು ವಾಸಿಸುವ ಕಟ್ಟಡ ಅಥವಾ ಪ್ರದೇಶ. ಪರಿಕಲ್ಪನೆ ನಕ್ಷೆಯನ್ನು ನೋಡಿ. ಆಂಗ್ಲ ಆಡಳಿತದ ಬಗ್ಗೆ ಅಸಮಾಧಾನ. ನಿಯಂತ್ರಣವನ್ನು ಸ್ಥಾಪಿಸುವಾಗ ಇಂಗ್ಲಿಷರು ಭಾರತೀಯ ಆಡಳಿತಗಾರರಿಂದ ಪ್ರತಿರೋಧವನ್ನು ಎದುರಿಸಿದರು. ಆದರೆ ಅವರ ಆಡಳಿತ ಮತ್ತು ಸವಾಲುಗಳ ಬಗ್ಗೆ ನಂತರದ ವರ್ಷಗಳಲ್ಲಿ ಇನ್ನಷ್ಟು ಬಹಿರಂಗಪಡಿಸಲಾಗುವುದು. ರಾಜರು ಮತ್ತು ರಾಣಿಯರು ಅವರನ್ನು ಇಷ್ಟಪಡಲಿಲ್ಲ, ಏಕೆಂದರೆ ಇಂಗ್ಲಿಷರು ಬಯಸಿದಾಗಲೆಲ್ಲ ನಾಯಕರನ್ನು ತೆಗೆದುಹಾಕುತ್ತಿದ್ದರು. ರೈತರು ಮತ್ತು ಭೂಮಾಲೀಕರು ಅವರನ್ನು ಇಷ್ಟಪಡಲಿಲ್ಲ, ಏಕೆಂದರೆ ಇಂಗ್ಲಿಷರು ಅವರಿಗೆ ಸಾಕಷ್ಟು ತೆರಿಗೆಗಳನ್ನು ಪಾವತಿಸುವಂತೆ ಮಾಡಿದರು ಮತ್ತು ಅವರು ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡುವುದನ್ನು ಖಚಿತಪಡಿಸಿಕೊಂಡರು. ತೆರಿಗೆ ಪಾವತಿಸಲು ಸಾಧ್ಯವಾಗದ ಮತ್ತು ತಮ್ಮ ಭೂಮಿಯನ್ನು ಕಳೆದುಕೊಳ್ಳುವ ಬಗ್ಗೆ ಅವರು ಯಾವಾಗಲೂ ಚಿಂತಿತರಾಗಿದ್ದರು. ಬುಡಕಟ್ಟು ಜನರು ಹೊಸ ಆಂಗ್ಲ ನಿಯಮಗಳನ್ನು ವಿರೋಧಿಸಿದರು ಮತ್ತು ಭೂಮಿಯ ಮೇಲಿನ ತಮ್ಮ ಹಕ್ಕುಗಳನ್ನು ಕಳೆದುಕೊಂಡರು. ಮುಂದಿನ ತರಗತಿಗಳಲ್ಲಿ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ. ಇಂಗ್ಲಿಷರು ತಮ್ಮ ನಂಬಿಕೆಗಳನ್ನು ನಾಶಪಡಿಸುತ್ತಾರೆ ಮತ್ತು ಅವರನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಿಸುತ್ತಾರೆ ಎಂದು ಅನೇಕ ಹಿಂದೂಗಳು ಮತ್ತು ಮುಸ್ಲಿಮರು ಭಯಪಟ್ಟರು. 1857ರಲ್ಲಿ ದಂಗೆಯ ಸಮಯದಲ್ಲಿ ಇಂಗ್ಲಿಷರು ಉತ್ತರ ಭಾರತದ ಮೇಲಿನ ನಿಯಂತ್ರಣವನ್ನು ತಾತ್ಕಾಲಿಕವಾಗಿ ಕಳೆದುಕೊಂಡರು, ಏಕೆಂದರೆ ವಿವಿಧ ಗುಂಪುಗಳು ಅವರ ವಿರುದ್ಧ ಒಗ್ಗೂಡಿದವು. ನಾನಾ ಸಾಹೇಬ್ ತಾಂಟಿಯಾ ಟೋಪ್, ಅವಧ್ನ ಬೇಗಂ ಮತ್ತು ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಇದರಲ್ಲಿ ಭಾಗಿಯಾಗಿದ್ದ ಕೆಲವು ಪ್ರಮುಖ ವ್ಯಕ್ತಿಗಳಾಗಿದ್ದರು. ಹಿಂದೂಗಳು ಮತ್ತು ಮುಸ್ಲಿಮರು ಇಂಗ್ಲಿಷರ ವಿರುದ್ಧ ಒಟ್ಟಾಗಿ ಹೋರಾಡಿದರು. ದಂಗೆ ಯಾವಾಗ ಮತ್ತು ಎಲ್ಲಿ ನಡೆಯಿತು ಎಂದು ನೋಡೋಣ. 1857ರ ಮೇ 10ರಂದು ಭಾನುವಾರ ಮೀರತ್ನ ಮಿಲಿಟರಿ ಕಂಟೋನ್ಮೆಂಟ್ನಲ್ಲಿ ಅಲ್ಲಿ ಬ್ರಿಟಿಷ್ ಸೈನ್ಯವು ಬೀಡುಬಿಟ್ಟಿತು. ಭಾರತೀಯ ಸೈನಿಕರು ತಮ್ಮ ಆಂಗ್ಲಾಧಿಕಾರಿಗಳ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸಿದಾಗ ಸೂರ್ಯ ಮುಳುಗುತ್ತಿದ್ದನು. ಈ ಸೈನಿಕರು ಒಂದು ಕಾಲದಲ್ಲಿ ಇಂಗ್ಲಿಷರಿಗೆ ಭಾರತವನ್ನು ವಶಪಡಿಸಿಕೊಳ್ಳಲು ಸಹಾಯ ಮಾಡಿದ್ದರು, ಆದರೆ ಈಗ ಅವರು ಕೋಪಗೊಂಡಿದ್ದಾರೆ. ಅವರಿಗೆ ಸಮಯದಲ್ಲಿ ಸರಿಯಾಗಿ ಸಂಬಳ ಸಿಗುತ್ತಿರಲಿಲ್ಲ ಮತ್ತು ಬ್ರಿಟಿಷ್ ಸೈನ್ಯವು ಅವರನ್ನು ಸರಿಯಾಗಿ ನಡೆಸಿಕೊಳ್ಳುತ್ತಿರಲಿಲ್ಲ. ದೃಶ್ಯ 11. ಹೊಸ ರೈಫಲ್ಗಳನ್ನು ಒಣಗಿಸಲು ಹಸು ಮತ್ತು ಹಂದಿಯ ಕೊಬ್ಬನ್ನು ಲೇಪಿಸಲಾಯಿತು ಎಂಬ ಅನುಮಾನದ ಕಾರಣ ಮಾರ್ಚ್ 1857ರಲ್ಲಿ ಕೋಲ್ಕತ್ತಾ ಬಳಿಯ ಬ್ಯಾರಕ್ಪೋರ್ನಲ್ಲಿ ಸೈನಿಕರು ದಂಗೆ ಎದ್ದರು. ತಮ್ಮ ಧಾರ್ಮಿಕ ನಂಬಿಕೆಯನ್ನು ಉಲ್ಲಂಘಿಸಲಾಗುತ್ತಿದೆ ಎಂದು ಅವರು ಭಾವಿಸಿದರು.
ಇದು ಮೀರತ್‌ನಲ್ಲಿ ಅಸಮಾಧಾನಕ್ಕೆ ಕಾರಣವಾಯಿತು. ಸೈನಿಕರು ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಗುಂಡು ಹಾರಿಸಿದರು. ನಂತರ ದೆಹಲಿಯ ಕಡೆಗೆ ಮೆರವಣಿಗೆ ನಡೆಸಿದರು. 1857ರ ಮೇ 10-11ರ ರಾತ್ರಿ ಸಿಪಾಯಿ ದಂಗೆಯ ಸುದ್ದಿ ಮೀರತ್‌ನಲ್ಲಿ ತ್ವರಿತವಾಗಿ ಹರಡಿತು. ಇದು ದೊಡ್ಡ ಜನಸಮೂಹವು ಆಂಗ್ಲ ಮನೆಗಳ ಮೇಲೆ ದಾಳಿ ಮಾಡಲು ಕಾರಣವಾಯಿತು. ಪೊಲೀಸರು ಸಹ ಜನಸಮೂಹಗಳೊಂದಿಗೆ ಸೇರಿಕೊಂಡರು. ಇದರ ಪರಿಣಾಮವಾಗಿ ದಂಗೆಗಳು ಮತ್ತು ಕಚೇರಿಗಳಿಗೆ ಬೆಂಕಿ ಹಚ್ಚಿದ್ದರಿಂದ ಇಂಗ್ಲಿಷರಲ್ಲಿ ಅನೇಕ ಸಾವು ನೋವುಗಳು ಸಂಭವಿಸಿದವು. ಸೂರ್ಯೋದಯದ ಸಮಯದಲ್ಲಿ ಮೀರತ್ ಸೈನಿಕರು ಯಮುನಾ ನದಿಯನ್ನು ದಾಟಿ ದೆಹಲಿಗೆ ಹೋಗಿ ಲಾಲ್ ಕ್ವಿಲಾವನ್ನು ಪ್ರವೇಶಿಸಿದರು ಮತ್ತು ಚಕ್ರವರ್ತಿ ಬಹದ್ದೂರ್ ಶಾ ಜಾಫರ್ ಅವರನ್ನು ತಮ್ಮ ನಾಯಕ ಎಂದು ಘೋಷಿಸಿದರು. ಬ್ರಿಟಿಷರನ್ನು ತೆಗೆದುಹಾಕಿ ಮೊಘಲ್ ಆಡಳಿತವನ್ನು ಮರಳಿ ತನ್ನಿ ಎಂಬ ಘೋಷಣೆಯೊಂದಿಗೆ ಬ್ರಿಟಿಷ್ ಆಡಳಿತವನ್ನು ತಿರಸ್ಕರಿಸುವಂತೆ ಒತ್ತಾಯಿಸಿದರು. ದಂಗೆ ಹೇಗೆ ಹರಡಿತು ಎಂದು ನೋಡೋಣ. ಕರೆ ಬಂದ ನಂತರ ಅಲಿಗಢ, ಮೈನ್ಪುರಿ, ಬುಲಂದ್‌ಶಹರ್, ಬಿಟ್ಟಕ್ ಮತ್ತು ಮಥುರಾಗಳಲ್ಲಿ ದಂಗೆಗಳು ಭುಗಿಲೆದ್ದವು. ಇದು ಇಂಗ್ಲಿಷರಲ್ಲಿ ಗೊಂದಲ ಮತ್ತು ಭಯವನ್ನು ಉಂಟುಮಾಡಿತು. 2,32,000 ಭಾರತೀಯ ಸೈನಿಕರ ವಿರುದ್ಧ 45,000 ಅಧಿಕಾರಿಗಳು ಮತ್ತು ಸೈನಿಕರು ಮುಖಾಮುಖಿಯಾಗುವುದರೊಂದಿಗೆ ಅವರು ತಮ್ಮ ಅಸಹಾಯಕತೆಯನ್ನು ಅರಿತುಕೊಂಡರು. ಭಾರತೀಯ ಸೈನಿಕರು ಇಂಗ್ಲಿಷರ ವಿರುದ್ಧ ಹೋರಾಡಿ ಪಟ್ಟಣವಾಸಿಗಳಿಗೆ ಅಪಾಯವನ್ನುಂಟುಮಾಡಿದರು. ಆದರೆ ಆಂಗ್ಲ ಸೈನಿಕರು ತಮ್ಮ ಕುಟುಂಬಗಳನ್ನು ರಕ್ಷಿಸಿದರು. ಇದು ದಂಗೆಯನ್ನು ಪ್ರಚೋದಿಸಿತು. ಅವಧ್ ಮಾಜಿ ನವಾಬ್ ಮತ್ತು ಮರಾಠಾ ಪೇಶ್ವೆ ನಾನಾ ಸಾಹೇಬ್ ಇಂಗ್ಲಿಷರ ವಿರುದ್ಧದ ದಂಗೆಯಲ್ಲಿ ಸೇರಿಕೊಂಡರು. ದೇಶಾದ್ಯಂತದ ಬಂಡಾಯ ಸೈನಿಕರು ಮತ್ತು ನಾಯಕರು ದೆಹಲಿಗೆ ಮೆರವಣಿಗೆ ನಡೆಸಿ ತಮ್ಮ ಪ್ರಾಂತ್ಯಗಳನ್ನು ಮರಳಿ ಪಡೆಯಲು ಸ್ಥಳೀಯ ಬೆಂಬಲವನ್ನು ಪಡೆದರು. ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ 1857ರಲ್ಲಿ ತುರ್ರೆಬಾಜ್ ಖಾನ್ ಮತ್ತು ಮೌಲ್ವಿ ಅಲಾವುದ್ದೀನ್ ನೇತೃತ್ವದಲ್ಲಿ ಹೈದರಾಬಾದ್ನಲ್ಲಿ ನಡೆದ ವಿಫಲ ದಂಗೆಯಲ್ಲಿ 6,000 ಜನರು ಬ್ರಿಟಿಷ್ ರೆಸಿಡೆನ್ಸಿಯಲ್ಲಿ ಒಟ್ಟುಗೂಡಿದರು. ನಿಜಾಮನು ಬ್ರಿಟಿಷರಿಗೆ ಬೆಂಬಲ ನೀಡಿದರೂ ದಂಗೆಯು ವಿಫಲವಾಯಿತು ಮತ್ತು ತುರ್ರೆಬಾಜ್ ಖಾನ್ ಕೊಲ್ಲಲ್ಪಟ್ಟನು. ಮುಂದೆ ಪ್ರತಿ ಹಳ್ಳಿಯಲ್ಲಿ ದಂಗೆ ಹೇಗೆ ಹರಡಿತು ಎಂಬುದನ್ನು ನೋಡಿ. ಆಂಗ್ಲ ಅಧಿಕಾರಿಗಳನ್ನು ಹೊರಹಾಕಲು ರೈತರು ಮತ್ತು ಭೂಮಾಲೀಕರು ಒಗ್ಗೂಡಿದ್ದರಿಂದ ದಂಗೆಯು ಶೀಘ್ರವಾಗಿ ಉತ್ತರ ಪ್ರದೇಶ ಮತ್ತು ಬಿಹಾರದಾದ್ಯಂತ ಹರಡಿತು. ಅವರು ತೆರಿಗೆ ಪಾವತಿಸಲು ನಿರಾಕರಿಸಿದರು, ಮೂಲಸೌಕರ್ಯಗಳನ್ನು ನಾಶಪಡಿಸಿದರು ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ಹೋರಾಟದಲ್ಲಿ ಧೈರ್ಯಶಾಲಿಗಳಾದರು. ಆಂಗ್ಲ ಕಾನೂನುಗಳ ಸಹಾಯದಿಂದ ಅಧಿಕಾರ ಪಡೆದ ಲೇವಾದೇವಿಗಾರರನ್ನು ದಂಗೆಕೋರರು ಗುರಿಯಾಗಿಸಿಕೊಂಡರು. ದಂಗೆಯನ್ನು ಹೇಗೆ ನಿಗ್ರಹಿಸಲಾಗುತ್ತದೆ ಎಂಬುದನ್ನು ನೋಡೋಣ. ದಂಗೆಯ ವ್ಯಾಪಕ ಯಶಸ್ಸಿನ ಹೊರತಾಗಿಯೂ ಇಂಗ್ಲಿಷರು ನಿಯಂತ್ರಣವನ್ನು ಗಳಿಸಿದರು. ದಂಗೆಕೋರರು ಧೈರ್ಯದಿಂದ ಹೋರಾಡಿದರು, ಆದರೆ ಅವರ ಪ್ರಮುಖ ದೌರ್ಬಲ್ಯವೆಂದರೆ ವಿವಿಧ ಪಟ್ಟಣಗಳು ಮತ್ತು ಪ್ರದೇಶಗಳಲ್ಲಿ ಪ್ರತ್ಯೇಕವಾಗಿ ಹೋರಾಡುವುದು ಅವರನ್ನು ಒಬ್ಬೊಬ್ಬರಾಗಿ ಎದುರಿಸಲು ಇಂಗ್ಲಿಷರಿಗೆ ಅವಕಾಶ ಮಾಡಿಕೊಟ್ಟಿತು. ಬಂಡುಕೋರರ ಬಳಿ ಸಾಕಷ್ಟು ಹೊಸ ಶಸ್ತ್ರಾಸ್ತ್ರಗಳಿರಲಿಲ್ಲ. ಭಾರತದಿಂದ ತಮಗೆ ಬೇಕಾದ ಬಂದೂಕುಗಳನ್ನು ಮತ್ತು ಪಿರಂಗಿಗಳನ್ನು ಪಡೆಯಲು ಸಾಧ್ಯವಾಗದ ಕಾರಣ ಅವರು ಹಳೆಯ ಬಂದೂಕುಗಳು, ಬಾಣಗಳು, ಈಟಿಗಳು ಮತ್ತು ಖಡ್ಗಗಳನ್ನು ಬಳಸಬೇಕಾಯಿತು. ಅವರು ಆ ಹಳೆಯ ಆಯುಧಗಳೊಂದಿಗೆ ಹೊಸ ಆಯುಧಗಳ ವಿರುದ್ಧ ಹೋರಾಡಲು ಹೇಗೆ ಸಾಧ್ಯ? ದಂಗೆ ಎಷ್ಟು ಬೇಗ ಹರಡಿತು ಎಂದು ಇಂಗ್ಲಿಷರು ಭಯಭೀತರಾಗಿದ್ದರು. ಬಂಡುಕೋರ ಗುಂಪುಗಳೊಂದಿಗೆ ವ್ಯವಹರಿಸುವಾಗ ಅವರು ಇನ್ನಷ್ಟು ಕ್ರೂರರಾದರು. ಅವರನ್ನು ಕ್ರೂರ ರೀತಿಯಲ್ಲಿ ಕೊಂದರು ಮತ್ತು ಸಂದೇಶಗಳನ್ನು ಕಳುಹಿಸಲು ಹಳ್ಳಿಗಳಲ್ಲಿ ಮರಗಳಿಗೆ ಅವರ ದೇಹಗಳನ್ನು ನೇತುಹಾಕಿದರು. ಬಂಡುಕೋರರನ್ನು ಪಿರಂಗಿಗಳಿಂದ ಕಟ್ಟಿ ಸ್ಫೋಟಿಸಲಾಯಿತು.
ಕೆಲವು ದಂಗೆಕೋರರು ಇಂಗ್ಲಿಷರ ಕೈಗೆ ಸಿಕ್ಕಿಬೀಳುವುದನ್ನು ತಪ್ಪಿಸಲು ಅಡಗಿಕೊಂಡು ತಿರುಗಾಡಿದರು. ಕೆಲವರು ನೇಪಾಳಕ್ಕೆ ಅಡಗಿಕೊಳ್ಳಲು ಹೋದರು. ಚಕ್ರವರ್ತಿ ಬಹದ್ದೂರ್ ಶಾ ಜಾಫರ್ನನ್ನು ರಂಗೂನ್ಗೆ ಗಡೀಪಾರು ಮಾಡಲಾಯಿತು. ಅಲ್ಲಿ ಅವರು ನಿಧನರಾದರು. 1857ರ ದಂಗೆಯು ಭಾರತದಲ್ಲಿ ಆಂಗ್ಲ ಆಳ್ವಿಕೆಗೆ ಗಮನಾರ್ಹ ಸವಾಲನ್ನು ಒಡ್ಡಿತು. ಆದರೆ ಅದನ್ನು ಗ್ರಹಿಸಿದ ನಂತರ ಬ್ರಿಟಿಷ್ ಶಕ್ತಿ ಬೆಳೆಯಿತು. ಇದು ಅವರಿಗೆ ಇನ್ನೂ 90 ವರ್ಷಗಳ ಕಾಲ ಆಳಲು ಅನುವು ಮಾಡಿಕೊಟ್ಟಿತು. ದಂಗೆಯ ನಂತರ ಅಂತಿಮವಾಗಿ ಏನಾಯಿತು? ಇಂಗ್ಲಿಷರು 1857ರ ದಂಗೆಯನ್ನು ಹತ್ತಿಕ್ಕಲು 1 ವರ್ಷಕ್ಕೂ ಹೆಚ್ಚು ಕಾಲ ಕಳೆದರು ಮತ್ತು ತಮ್ಮ ನೀತಿಗಳನ್ನು ಬದಲಾಯಿಸಿದರು. 1858ರಲ್ಲಿ ರಾಣಿ ವಿಕ್ಟೋರಿಯಾ ಭಾರತೀಯ ರಾಜರು ಇಂಗ್ಲಿಷರ ಹಸ್ತಕ್ಷೇಪವಿಲ್ಲದೆ ತಮ್ಮ ಪ್ರದೇಶಗಳನ್ನು ಆಳಬಹುದು ಎಂದು ಘೋಷಿಸಿದರು. ಅವರು ಭಾರತದ ಬಲವಾದ ಪಾಲುದಾರಿಕೆಯನ್ನು ರೂಪಿಸಿದರು, ಜಮೀನ್ದಾರರಿಗೆ ಪ್ರಯೋಜನಗಳನ್ನು ನೀಡಿದರು ಮತ್ತು ಅವರ ಭೂಮಿಯ ಸುರಕ್ಷತೆಯನ್ನು ಖಚಿತಪಡಿಸಿದರು. ಬ್ರಿಟಿಷ್ ಸರ್ಕಾರವು ಭಾರತೀಯ ಧಾರ್ಮಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಮತ್ತು ಆಡಳಿತದಲ್ಲಿ ಭಾರತೀಯರನ್ನು ತೊಡಗಿಸಿಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿತು. ಆದರೆ ಅಂತಿಮವಾಗಿ 1857ರ ದಂಗೆಯಿಂದ ಬೆದರಿಕೆಯನ್ನು ಅನುಭವಿಸಿದ ನಂತರ ಬೆಂಬಲವನ್ನು ಪಡೆಯಲು ರಿಯಾಯಿತಿಗಳನ್ನು ನೀಡಿತು. ಇದರ ಬಗ್ಗೆ ನೋಡೋಣ. ಹೈದರಾಬಾದ್ ರಾಜ್ಯ ಮತ್ತು ಬ್ರಿಟಿಷರು. ಹೈದರಾಬಾದ್ ಆಂಗ್ಲ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿತ್ತು. ಬ್ರಿಟಿಷ್ ರೆಸಿಡೆಂಟ್ ರಾಜ್ಯದ ಮೇಲ್ವಿಚಾರಣೆ ನಡೆಸುತ್ತಿದ್ದರು. ನಿಜಾಮನು ತನ್ನ ಪ್ರಧಾನ ಮಂತ್ರಿಯನ್ನು ನಿವಾಸಿಗಳಿಂದ ಒಳಹರಿವು ಮತ್ತು ಬ್ರಿಟಿಷ್ ಗವರ್ನರ್ ಜನರಲ್ ಅವರ ಅನುಮೋದನೆಯೊಂದಿಗೆ ಆಯ್ಕೆ ಮಾಡಬೇಕಾಗಿತ್ತು. ಹೈದರಾಬಾದಿನಲ್ಲಿ ಬ್ರಿಟಿಷ್ ನೇಮಿಸಿದ ICS ಅಧಿಕಾರಿಗಳು ಎಲ್ಲಾ ಇಲಾಖೆಗಳಲ್ಲಿ ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ದರು. ಹೈದರಾಬಾದ್ ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಮತ್ತು ನೀತಿಗಳನ್ನು ಅಳವಡಿಸಿಕೊಂಡಿತ್ತು. ಭೂ ವಿಭಜನೆ, ಮೂಲಸೌಕರ್ಯ ಮತ್ತು ನ್ಯಾಯೋಚಿತ ಆಡಳಿತದ ಮೂಲಕ ನಗರವನ್ನು ಪರಿವರ್ತಿಸಿದ ದೂರದೃಷ್ಟಿಯ ನಾಯಕ ಸಲಾರ್ ಜಂಗ್ ಸಂಗ್ರಹಿಸಿದ ವಸ್ತುಗಳನ್ನು ನೋಡಲು ಸಲಾರ್ಜಂಗ್ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿ. ನಾವು ಅಂತಿಮ ನೋಟವನ್ನು ನೋಡೋಣ. ವಿಷಯದ ಸಾರಾಂಶ: ರಾಜಮನೆತನಗಳು, ರೈತರು, ಭೂಮಾಲೀಕರು, ಬುಡಕಟ್ಟು ಜನರು, ಹಿಂದೂಗಳು, ಮುಸ್ಲಿಮರು ಮತ್ತು ಭಾರತೀಯ ಸೈನಿಕರು ಸೇರಿದಂತೆ ಭಾರತದ ವಿವಿಧ ಗುಂಪುಗಳು ಬ್ರಿಟಿಷ್ ಆಡಳಿತದ ಬಗ್ಗೆ ಅಸಮಾಧಾನ ಹೊಂದಿದ್ದವು. ಇದು 1857ರ ದಂಗೆಗೆ ಕಾರಣವಾಯಿತು. ಇದು ಮೀರತ್ ಮತ್ತು ಬರಾಕ್ಪುರದಲ್ಲಿ ಪ್ರಾರಂಭವಾಯಿತು ಮತ್ತು ವೇಗವಾಗಿ ದೇಶಾದ್ಯಂತ ಹರಡಿತು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಷಯಗಳಿಗಾಗಿ ಸಂಪರ್ಕದಲ್ಲಿರಿ.